ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಾಳೆ ಯಾರಿಗೆ ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಕೆಲವು ಜನಗಳಿಗಂತೂ ಖುಷಿ ಆಗುತ್ತೆ. ಯಾಕಂದರೆ ನಾಳೆ ಬಸ್ ಸಂಚಾರ ಇರಲ್ಲ. ಸೊ ಯಾರೆಲ್ಲ ಬಸ್ಸಲ್ಲಿ ಹೋಗಿ ಜಾಬ್ಗೆ ಹೋಗ್ತಿದ್ರು ಅಥವಾ ಕಾಲೇಜ್ಗೆ ಹೋಗ್ತಾರೋ, ಸೊ ಅವರಿಗೆಲ್ಲ ಸ್ವಲ್ಪ ಖುಷಿ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಕೆಲವೊಂದು ಜನಗಳಿಗೆ ತೊಂದರೆ ಆಗುತ್ತೆ. ಯಾಕಂದರೆ ಬಸ್ ಇಲ್ಲದೆ ಹೇಗೆ ಆಫೀಸ್ಗೆ ಹೋಗೋದು, ಆ ಥರ ಕೆಲವೊಂದು ಮೈಂಡ್ ಸೆಟ್ ಇರೋರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ನಾಳೆ ಬಸ್ ಸ್ಥಗಿತ ಆಗಿದೆ. ಸೊ ಯಾಕೆ ಇರ್ಬೋದು ಅಂತ ನೋಡೋದಾದರೆ, ಬಸ್ ಅವರು ಅಂದರೆ ಅವರ ವೇತನ ಆಗಿರ್ಬೋದು 38 ತಿಂಗಳುಗಳ ವೇತನ ಬಾಕಿ ಇದೆ. ಸೊ ಅದನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಕರ್ನಾಟಕ ಸಾರಿಗೆ ಸಂಘ ನಾಳೆ ಒಂದು ಪ್ರತಿಭಟನೆಯನ್ನು ಏರ್ಪಾಟ್ ಮಾಡ್ತಾ ಇದೆ. ಸೊ ಈ ಥರ ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೂ ತುಂಬ ಕಷ್ಟ ಇರುತ್ತೆ. ಅವ್ರಿಗೂ ಮನೆ ಮಕ್ಕಳಿದ್ದಾರೆ, ಹೆಂಡತಿ ಮಕ್ಕಳನ್ನ ನೋಡ್ಕೋಬೇಕು, ಮನೆಯನ್ನು ನೋಡಬೇಕು, ಅಥವಾ ಅವ್ರದ್ದೇನೋ ಖರ್ಚು ವೆಚ್ಚಗಳಿರುತ್ತೆ, ಏನೋ ಒಂದು ಲೋನ್ ಮಾಡಿದ್ದಾರೆ, ಏನೋ ಒಂದು ಸಾಲವನ್ನು ತಗೊಂಡಿದ್ದಾರೆ ಅಂತ ನೋಡಿದಾಗ ಈ ಥರ 38 ತಿಂಗಳುಗಳ ಹಣವನ್ನು ಬಾಕಿ ಇಟ್ಕೊಳ್ಳುವಷ್ಟು ಸರ್ಕಾರ ಈಗ ಹಿಂದುಳಿದಿದೆ. ಅಂದರೆ ಒಬ್ಬರಿಗೆ ವೇತನ ಕೊಡುವಷ್ಟು ಸರ್ಕಾರ ಈಗ ತುಂಬ ಹಿಂದುಳಿದಿದೆ. ಈ ಉಚಿತ ಏನು ಮಾಡ್ತಿದ್ದಾರೆ, ಸೊ ಅದರ ಬದಲಾಗಿ ಈ ಥರ ಒಂದು ಕಷ್ಟದಲ್ಲಿರೋರಿಗೆ, ಅಂದರೆ ಸಾರಿಗೆ ಸಂಪರ್ಕ ಅಂದರೆ ಸಾರಿಗೆ ವ್ಯವಸ್ಥೆ ಮಾಡೋರಿಗೂ ಕೂಡ, ಈಗ ಬಸ್ ಓಡಿಸೋರಿಗಾಗಿರ್ಬೋದು, ಏನೋ ಒಂದು ಸರ್ಕಾರದ ವಾಹನಗಳನ್ನು ಓಡಿಸೋರಿಗಾಗಿರ್ಬೋದು ಒಂದು ಕಷ್ಟ ಅಂತ ಇದ್ದೇ ಇರುತ್ತೆ. ಸೊ ಅಂಥವ್ರಿಗೋಸ್ಕರ ಕೆಲವೊಂದು ಹಣಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಿತ್ತು. ಈಗ ಈ ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಕೆಲವೊಂದು ಯೋಜನೆಗಳಿಂದ ಸಾಕಷ್ಟು ಜನಗಳಿಗೆ ಹಣಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಕೆಲವೊಂದು ಯೋಜನೆಗಳು ಈಗ ಸಿದ್ದರಾಮಯ್ಯ ಸರ್ಕಾರದಿಂದ ಮಾಡಿರುವಂಥ ಕೆಲವೊಂದು ಫ್ರೀ ಬಸ್ ಆಗಿರ್ಬೋದು, ಈ ಫ್ರೀ ಬಸ್ ಕೂಡ ಆ ಬಸ್ ಚಾಲಕರಿಗೆ ಏನೂ ಉಪಯೋಗ ಇಲ್ಲ, ಬಟ್ ಮಹಿಳೆಯರಿಗೆ ಉಪಯೋಗ ಇದ್ರು ಬಸ್ ಚಾಲಕರಿಗಾಗಿರ್ಬೋದು, ಸಂಚಾರ ವರ್ಗಕ್ಕಾಗಿರ್ಬೋದು ಉಪಯೋಗ ಇಲ್ಲ. ಅವ್ರಿಗೆ ಬರುವಂಥ ಹಣ ಸರ್ಕಾರದಿಂದನೇ ಬರಬೇಕೇ ಹೊರತು ಅಂಥ ಹಣನ ಈಗ ಕೊಡ್ತಿಲ್ಲ. 38 ತಿಂಗಳಿಂದ ಬಾಕಿ ಇದೆ ಅಂದಮೇಲೆ ಅವರ ಖರ್ಚು ವೆಚ್ಚವನ್ನು ಹೇಗೆ ನೋಡ್ಕೋತಿದ್ದಾರೆ? ಈಗ ಪುರುಷರು ಕೊಡುವಂಥ, ಅಂದರೆ ಈಗ ಬಾಯ್ಸ್ ಹೋಗ್ತಾರೆ, ಅವರು ಹಣ ಕೊಟ್ಟು ಒಂದು ಬಸ್ಸಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಸೊ ಆಗ ಬಂದಿರುವ ಹಣವನ್ನು ಇಟ್ಕೊಂಡು ಅವ್ರು ಎಷ್ಟು ಅಂತ ಜೀವನ ಮಾಡ್ಬೋದು. ಈಗ ಅದು ಕೂಡ ಒಂದು ಟ್ಯಾಕ್ಸ್ ಕಟ್ಟಾಗಿ ಏನೋ ಒಂದು ಅದು ಕೂಡ ಸರ್ಕಾರಕ್ಕೆ ಹೋಗುವಂಥದ್ದು. ಅದು ಕೂಡ ಅವರು ದುಡ್ದ ಹಣವನ್ನೇ ಅವರಿಗೆ ಕೊಡೋಕ್ಕೆ 38 ತಿಂಗಳು ಬೇಕಿತ್ತಾ ಅನ್ನೋದು ನನ್ನ ಪ್ರಶ್ನೆ ಆಗುತ್ತೆ. ಯಾಕಂದರೆ ಅವರು ಕೂಡ ಕಷ್ಟಪಟ್ಟು ಅಂದರೆ ಒಂದು ಬಸ್ಸನ್ನು ಜನರಿಗೋಸ್ಕರ ಅವರು ಕೂಡ ಬಸ್ಸನ್ನು ಓಡಿಸೋದು, ಅಥವಾ ಜನರಿಗೋಸ್ಕರ ಅವರು ಕೂಡ ಎಲ್ಲೆಲ್ಲೂ ಪ್ರಯಾಣವನ್ನು ಮಾಡ್ತಾರೆ ಅಂತ ಅವರು ದುಡ್ದಿರೋ ಹಣವನ್ನೇ ಕೊಡೋಕ್ಕೆ ಇಷ್ಟು ತಿಂಗಳು ಬೇಕಿತ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ. ಇನ್ನು ನಾಳೆ ಬೆಂಗಳೂರಲ್ಲಿ ಚಲೋ ಅಂತ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸೊ ನಾಳೆ ಶುಕ್ರವಾರ ಬಸ್ ಸ್ಥಗಿತ ಆಗ್ತಾ ಇದೆ. ಸೊ ಇದರ ಪ್ರಯುಕ್ತ ಎಲ್ರಿಗೂ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ. ಇನ್ನೂ ಸಾಕಷ್ಟು ಜನಗಳಿಗೆ ಖುಷಿ ಆಗುತ್ತೆ, ಯಾಕಂದರೆ ಬಸ್ ಇಲ್ಲ, ಸ್ಕೂಲಿಗೆ ಹೋಗೋಕ್ಕಿಲ್ಲ ಅಥವಾ ಜಾಬ್ಗೆ ಹೋಗೋಕ್ಕಿಲ್ಲ ಅನ್ನೋದು. ಸೊ ಈ ಥರ ನೋಡಿದಾಗ ಕೆಲವೊಬ್ಬರಿಗೆ ತೊಂದರೆನೂ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಖುಷಿನೂ ಆಗುತ್ತೆ. ಬಟ್ ಸಾಕಷ್ಟು ಜನಗಳಿಗೆ ತೊಂದರೆ ಆಗುತ್ತೆ, ಯಾಕಂದರೆ ಬಸ್ ನಾಳೆ ಮಾತ್ರ ಇಲ್ವಾ ಅಥವಾ ನಾಳೆ ಇನ್ನೊಂದು ಸಲ ಕಂಟಿನ್ಯೂ ಆಗುತ್ತಾ ಅನ್ನೋದು. ಇದಕ್ಕೆ ಪ್ರತಿಕ್ರಿಯಿಸಿದಂಥ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಸರ್ಕಾರದ ಕಷ್ಟಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈಗೇನು 26 ತಿಂಗಳ ಹಿಂಬಾಕಿಯನ್ನು ಪ್ರಸ್ತಾವನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನು ತಿರಸ್ಕರಿಸಿದ್ದಾರೆ. ಮತ್ತೆ ಸೊ 26 ತಿಂಗಳಿದ್ದು ಬಂದರೆ ಮತ್ತೇನು ಯೂಸ್? ನಾವು ಕೇಳಿದ್ರು 28 ತಿಂಗಳಿದ್ದು ಬೇಕು. ಹಾಗಾಗಿ ನಾಳೆ ಒಂದು ಚಲೋ ಅನ್ನೋ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸೊ ಡಿ.ಕೆ. ಶಿವಕುಮಾರ್ ಹೇಳಿದ್ದ ಮಾತಿಗೂ ಕೂಡ ತಿರಸ್ಕಾರವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಅವರ ಒಂದು ಕಷ್ಟವನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ 26 ತಿಂಗಳುಗಳ ಹಿಂಬಾಕಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಮತ್ತೆ ಆ ಪ್ರತಿಭಟನೆಯನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಅವರ ಕಷ್ಟವನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು. ಸೊ ನಾಳೆ ಬಸ್ ಸ್ಥಗಿತ ಅನ್ನೋದು 50-50 ಅಲ್ಲಿದೆ. ಸೊ ಆಲ್ಮೋಸ್ಟ್ ಆಗುತ್ತೆ ಅನಿಸುತ್ತೆ. ಯಾಕಂದರೆ ಅವತ್ತಿಂದನೂ ಕೂಡ ಹೇಳ್ತಾ ಬಂದಿರೋದು ಅದೇ, ಅಂದರೆ ವೇತನ ಹಿಂಬಾಕಿ ಇದೆ, ಕೊಟ್ಬಿಡಿ ಅಂತಲೇ ಸಾಕಷ್ಟು ಸಾರಿಗೆ ಸಂಪರ್ಕದವ್ರು ಹೇಳ್ತಾ ಇದ್ದಾರೆ. ಬಟ್ ಸಾರಿಗೆ ನೌಕರರ ಈ ಮಾತು ಯಾರಿಗೂ ಕಿವಿಗೆ ಬೀಳ್ತಿಲ್ಲ, ಅದರಲ್ಲೂ ಸರ್ಕಾರದವ್ರಿಗೆ ಕಿವಿಗೆ ಅಂತೂ ಕೇಳಿಸ್ತಾ ಇಲ್ಲ. ಹಾಗಾಗಿ ಈ ಒಂದು ಪ್ರತಿಭಟನೆ ನಾಳೆ ಕೂಡ ಕಂಟಿನ್ಯೂ ಆಗಿದೆ. ಸೊ ಫ್ರೀಡಮ್ ಪಾರ್ಕ್ನಲ್ಲಿ ನಾಳೆ ಈ ಒಂದು ಪ್ರತಿಭಟನೆ, ಚಲೋ ಅನ್ನೋ ಪ್ರತಿಭಟನೆ ಕಂಟಿನ್ಯೂ ಆಗ್ತಾ ಇದೆ. ಸೊ ಹಾಗಾಗಿ ನೋಡಬೇಕು ಎಷ್ಟು ದಿನ ಬಸ್ಗಳಿಲ್ಲ ಅನ್ನೋದು. ಸೊ ಯಾರಿಗೆಲ್ಲ ಬಸ್ ಇರುತ್ತೆ ಅಥವಾ ಬಸ್ ಇರಲ್ಲ, ಯಾರಿಗೆಲ್ಲ ಖುಷಿ ಕೊಟ್ಟಿದೆ ಕಮೆಂಟ್ ಮಾಡಿ ಆಯಿತಾ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.